ಬೇರೆ ಎಲ್ಲ ಸಿಗುತ್ತೆ ನೋಡಿ. IVF ಸೆಂಟರ್ಗಳು ಒಂದು ಏರಿಯಾದಲ್ಲಿ 10 ಅಂತೂ ಇರುತ್ತೆ. ನೀವು ಬೇರೆ ಕಂಟ್ರಿ ಕಂಪೇರ್ ಮಾಡಿದಾಗ ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ಈ ಬ್ಯಾಂಗ್ಳೂರ್ ಅಂತ ಊರಲ್ಲೇ ನೀವು ಒಂದು ಏರಿಯಾಕ್ಕೆ ಹೋಗ್ಬಿಟ್ರೆ ಈ ಪಾರ್ಲರ್ ಓಪನ್ ಇರುತ್ತೆ ಗೊತ್ತಾ, ಆ ಥರ ನಿಮಗೆ IVF ಸೆಂಟರ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಗೈನೋ ಕ್ಲಿನಿಕ್ಗಳು ಒಂದೊಂದು ಗಲ್ಲಿಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಬಟ್ ಅದು ಆಗಬಾರ್ದು ನಮ್ಮ ಮುಂದಿನ ಜನ್ರೇಷನ್ಗೆ. ಯಾಕಂದರೆ ಮಕ್ಕಳು ಹೆಲ್ತ್ ಚೆನ್ನಾಗಿರಲ್ಲ. ಬಿಕಾಸ್ ಒಂದು ನಮ್ಮ ದೊಡ್ಡವ್ರು ಅಷ್ಟಿಲ್ಲದೆ ಹೇಳಿಲ್ಲ, ಒಂದು ಏಜಲ್ಲಿ ಮದುವೆ ಆಗಿಬಿಡ್ಬೇಕು, ಆ ಏಜಲ್ಲಿ ಮಕ್ಕಳಾಗ್ಬಿಡ್ಬೇಕು. ನೀವು ಬದುಕಿ ಬಾಳೋದಕ್ಕೂ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ನಿಮ್ಮ ಏಜು ಆ ಮಗು ಬೆಳೀತಾ ಬೆಳೀತಾ ಪ್ರತಿಕ್ರಿಯಿಸ್ತಾ ಹೋಗುತ್ತೆ. ಸೊ ನಾವು ಯಾವುದೋ ಏಜಿಗೆ ಮದುವೆ ಆಗ್ತೀವಿ, ಇನ್ಯಾವುದೋ ಏಜಿಗೆ ಮಗು ಮಾಡ್ಕೋತೀವಿ. ಆ ಮಗು ಬೆಳೆಯೋದ್ರೊಳಗೆ ಆ ಮಗುನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆ ಮಗುದ ಮುಂದೆ ಲೈಫ್ ಏನು? ಸೊ ಅಲ್ಲಿ ತನಕ ನಮ್ಮ ಜೀವನ ಕೂಡಿಟ್ಕೊಳ್ಳೋದ್ರೊಳಗಡೆ ಆಗಿಬಿಟ್ಟಿರುತ್ತೆ. ಅದಾಗಬಾರ್ದು. ಏನೇನು ಆಗಬೇಕು, ಯಾವ್ಯಾವ ಕಾಲಕ್ಕೆ ಯಾವ್ಯಾವ್ದು ಏನೇನು ಬೆಳಿಬೇಕು, ಬೆಳೆಗಳಂತಾರಲ್ಲ, ಹಾಗಂಗೆ ಆ ಕಾಲಕ್ಕೆ ಅದು ಆಗ್ಬಿಡಬೇಕು. ನಿಜವಾಗ್ಲೂ ನಮ್ಮ ದೊಡ್ಡವ್ರು ಅಷ್ಟಿಲ್ಲದೆ ಯಾವುದೂ ಮಾಡಿಲ್ಲ. ಮದುವೆ ಇಷ್ಟೇ ವರ್ಷಕ್ಕಾಗಬೇಕು, ಮಕ್ಕಳು ಇಷ್ಟೇ ವರ್ಷ. ಅದಕ್ಕೆ ನೋಡಿ ನನಗೆ ಆ್ಯಕ್ಚುಲಿ ನನ್ನ ಅಪ್ಪನ ಮನೆ ಕಡೆ 5ನೇ ಜನ್ರೇಷನ್. ನಾನು ಅಜ್ಜಿ ಇವಾಗ ನಮ್ಮ ಅಪ್ಪನ ಮನೆ ಕಡೆ